ಬಿಗ್ ಬಾಸ್ ಮನೆಗೆ ಬಂದಿದ್ದಂತಹ ರಜತ್ ಹಾಗೆಯೇ ಚೈತ್ರ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳಲ್ಲ. ಅವರಿಬ್ರು ಕೂಡ ಗೆಸ್ಟ್‌ಗಳಾಗಿದ್ರು ಅನ್ನೋದನ್ನ ನಿನ್ನೆ ಕಿಚ್ಚ ಸುದೀಪ್ ಅವರನ್ನೇ ಅನೌನ್ಸ್ ಮಾಡಾಯ್ತು. ಹಾಗೇನೇ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಕರ್ಕೊಂಡು ಬಂದಾಯ್ತು. ಬಟ್ ಈ ಸಮಯದಲ್ಲಿ ಒಂದು ಆಕ್ಟಿವಿಟಿನ ಕೊಟ್ಟಿದ್ರು. ಒಂದು ರಿಪೋರ್ಟ್ ಕಾರ್ಡ್ ಅಂತ ಹೇಳಿ. ಹಾಗೇನೇ ಟ್ರೋಫಿಯನ್ನ ವಿನ್ ಆಗುವಂತಹ ರೇಸಲ್ಲಿ ಯಾರೆಲ್ಲ ಇದ್ದಾರೆ, ಯಾರಿಗೆ ಗೇಮ್ ಇನ್ನೂ ಅರ್ಥನೇ ಆಗಿಲ್ಲ, ಯಾರು ರೇಸನ್ನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಥವಾ ಪೊಟೆನ್ಷಿಯಲ್ ಇದೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಂದೆ ಹೋಗಬೇಕು. ಸೊ ಈ ರೀತಿಯಾಗಿ ಸಾಕಷ್ಟು ರೀತಿಯಾಗಿ ಅಲ್ಲಿ ಆಪ್ಷನ್‌ಗಳಿದ್ವು. ಅದರಲ್ಲಿ ಇಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಹಾಗೇನೇ ಸಖತ್ ಚರ್ಚೆ ಆಗ್ತಾ ಇರುವಂತಹ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ ರಜತ್ ಅವರು ಆಯ್ಕೆ ಮಾಡಿದ್ದು. ಸೊ ಮೇಲ್ಗಡೆ ಯಾರೆಲ್ಲ ವಿನ್ ಆಗ್ತಾರೆ ಅನ್ನುವಂತಹ ಒಂದು ಪಟ್ಟಿ ಏನಿತ್ತು ಅದರಲ್ಲಿ ಇಲ್ಲಿ 4 ಜನರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಮೊದಲನೇದಾಗಿ ತೆಗೆದುಕೊಂಡಿದ್ದೆ ಅವರು ರಕ್ಷಿತಾ ಶೆಟ್ಟಿ. ಮೊದಲನೇದಾಗಿ ತೆಗೆದುಕೊಂಡಿದ್ದವರು ರಘು ಅವರ ಮ್ಯೂಟೆಂಟ್ ರಘು ಅವರ ಹೆಸರು, ನಂತರ ಗಿಲ್ಲಿ, ನಂತರ ರಕ್ಷಿತಾ ಶೆಟ್ಟಿ, ಹಾಗೇನೆ ಕಾವ್ಯ ಶೈವ. ಈ 4 ಹೆಸರನ್ನ ಈ ಒಂದು ಟ್ರೋಫಿಯನ್ನ ವಿನ್ ಆಗುವಂತಹ ರೇಸಲ್ಲಿದ್ದಾರೆ ಅಂತ ಹೇಳಿ ಆಡ್ ಮಾಡ್ತಾರೆ. ಸೊ ಈ ಸಮಯದಲ್ಲಿ ಈ ಒಂದು ಎಪಿಸೋಡ್ ಆದ ನಂತರ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಕಲರ್ಸ್ ಕನ್ನಡದ ಮನೆ ಮಗಳಾಗಿರುವಂತಹ ಕಾವ್ಯ ಶೈವ ಅವರನ್ನ ಸ್ವಲ್ಪ ಅಪ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು, ಸ್ವಲ್ಪ ಪುಷ್ ಕೊಟ್ಟ ರೀತಿ ಕಾಣಿಸ್ತಾ ಇತ್ತು. ಸೊ ರಜತ್ ಅವರು ಗೆಸ್ಟ್ ಆಗಿ ಬಂದು ಕಾವ್ಯ ಅವರಿಗೆ ಸ್ವಲ್ಪ ಪುಷ್ ಕೊಡ್ತಾ ಇದ್ದಾರಾ, ಇವರು ವಿನ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವರನ್ನ ಬೀಟ್ ಮಾಡಿ ಕಾವ್ಯ ಅವ್ರು ವಿನ್ ಆಗಬಹುದು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತುಂಬಾ ಜನ ಕಾವ್ಯ ಅವರನ್ನ ಸ್ವಲ್ಪ ಪುಷ್ ಮಾಡೋದಕ್ಕೆ, ಅವರನ್ನ ಸ್ವಲ್ಪ ಮೇಲೆ ಎತ್ತೋದಕ್ಕೆ ಇಲ್ಲಿ ರಜತ್ ಅವ್ರು ಬಂದಿದ್ರು ಅಥವಾ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಬಂದಿದ್ರು ಅನ್ನುವಂತಹ ಮಾತು ಕೂಡ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಜತ್ ಅವರು 4 ಹೆಸರನ್ನು ತೆಗೆದುಕೊಳ್ತಾರೆ. ಮೊದಲನೇದು ಮ್ಯೂಟೆಂಟ್ ರಘು. ಅವರಿಗೆ ತುಂಬಾನೇ ಒಳ್ಳೆ ರೇಸಲ್ಲಿದ್ದಾರೆ, ಟ್ರೋಫಿ ವಿನ್ ಆಗಬಹುದು ಅಂತ ಹೇಳ್ತಾರೆ ಕೂಡ. ಹಾಗೆ ನೀವು ಟ್ರೋಫಿ ವಿನ್ ಆಗೋದನ್ನ ನಾನು ನೋಡಬೇಕು ಅನ್ನೋದನ್ನು ಕೂಡ ಅವರು ಇಲ್ಲಿ ಹೇಳ್ತಾರೆ. ಸೊ ಈ ಒಂದು ವಿಷಯವನ್ನು ಮೆನ್ಷನ್ ಮಾಡಿದಾಗ ಇಲ್ಲಿ ಮ್ಯೂಟೆಂಟ್ ರಘು ಅವರು ಟ್ರೋಫಿಯನ್ನು ವಿನ್ ಆಗೋ ರೇಸಲ್ಲಿದ್ದಾರೆ ನಿಜ, ಬಟ್ 100% ನನಗೆ ಯಾಕೋ ಟಾಪ್ 2ದಲ್ಲಿ ಬರಲ್ವೇನೋ ಅಂತಾನೆ ಅನ್ನಿಸ್ತಾ ಇದೆ. ಅವರು ಅಡುಗೆ ಮನೇಲಿ ಜಾಸ್ತಿ ಕಾಣಿಸ್ಕೊಳ್ತಾರೆ, ಟಾಸ್ಕ್ ಅಂತ ಬಂದರೆ ಎಫರ್ಟ್ ಹಾಕ್ತಾರೆ, ಎಲ್ಲ ಕೂಡ ಹೌದು. ಬಟ್ ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ಡ್ ಇದ್ದಾರೆ. ಮತ್ತು ಕೆಲವೊಂದಿಷ್ಟು ಲೈನ್ಸ್ಗಳು ಅವರಿಗೆ ತೀರಾ ಪರ್ಸ್ನಲ್ ಆಗಿ ತೊಗೊಳ್ತಾರೆ. ಹಾಗೆಯೇ ಹಳೆಯ ರೀಸನ್ಗಳನ್ನು ಇಟ್ಕೊಂಡು ಈಗಲೂ ಕೂಡ ಅದೇ ರೀಸನನ್ನೇ ಕೊಡ್ತಾ ಇದ್ದಾರೆ. ಸೊ ಇಂತಹ ವಿಷಯಗಳಿಂದ ನನ್ನ ಪ್ರಕಾರ ಅವ್ರು ಯಾಕೋ ವಿನ್ ಆಗಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಗೇನೆ ಯಾವುದೇ ಒಂದು ವಿಷಯ ಜಗಳ ಅಂತ ಬರಲಿ ಅಥವಾ ಯಾವುದೇ ಒಂದು ಟಾಪಿಕ್ ಬಂದಿರಲಿ, ಅಲ್ಲಿ ಅವರ ಸ್ಟ್ಯಾಂಡ್ ಅಂತೂ ಅಷ್ಟು ಸರಿಯಾಗಂತೂ ಇರೋದಿಲ್ಲ. ಕೆಲವೊಂದ್ಸಲ ಸ್ಟ್ಯಾಂಡೇ ತಗೊಳ್ಳೋದಿಲ್ಲ, ಕೆಲವೊಂದ್ಸಲ ಸ್ಟ್ಯಾಂಡ್ ತಗೊಂಡ್ರು ಕೂಡ ಅಲ್ಲಿ ಆದಷ್ಟು ತಪ್ಪಾಗಿರುತ್ತೆ. ಸೊ ಇಂತಹ ಸಿಚುವೇಶನ್ ಇರೋದ್ರಿಂದ ಅಟ್ ಪ್ರೆಸೆಂಟಲ್ಲಿ ಅವ್ರು ಹೆಂಗಿದಾರೋ ಹಾಗೆ ಹೋದ್ರಂತೂ ಟ್ರೋಫಿ ವಿನ್ ಆಗೋದು ಕಷ್ಟ. ಸೊ ಇನ್ನು ಗಿಲ್ಲಿ ಅವರಿಗೆ ಒಂದು ಸಜೆಷನ್ ಅನ್ನು ಕೊಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ ಮನೆ ಕೆಲಸದಲ್ಲಿ ಸೊ ಮೈಗಾಳತನ ಮಾಡೋದೇನಿದೆ ಅದೊಂದು ವಿಷಯನ ಸುಧಾರಿಸ್ಕೊಂಡ್ರೆ ನಿನ್ನನ್ನು ಹಿಡಿಯೋರು ಯಾರಿಲ್ಲ ಅನ್ನೋದನ್ನ ಕೂಡ ಅವರಲ್ಲಿ ಸಜೆಷನ್ ಕೊಟ್ಟಿರ್ತಾರೆ ಗಿಲ್ಲಿಗೆ. ಸೊ ಇದು ಗಿಲ್ಲಿ ಆಲ್ಮೋಸ್ಟ್ ಟ್ರೋಫಿಗೆ ಹತ್ರ ಇದ್ದಾನೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿನ ರಜತ್ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮೂರನೇದು ರಕ್ಷಿತಾ ಶೆಟ್ಟಿ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದೀರಾ. ಸೊ ಅವರಿಗೂ ಕೂಡ ಒಂದಿಷ್ಟು ಸಜೆಷನ್ ಅನ್ನ ಕೊಡ್ತಾರೆ. ಸೊ ತಮ್ಮದೇ ಸರಿ ಅನ್ನುವಂಥದ್ದನ್ನ ಸ್ವಲ್ಪ ಬಿಡಬೇಕು ಅನ್ನೋ ರೀತಿನಲ್ಲಿ ಇಲ್ಲಿ ರಜತ್ ಅವ್ರು ಹೇಳ್ತಾರೆ. ಹಾಗೆಯೇ ಕಾವ್ಯ ಶೈವ ಅವ್ರ ಹೆಸರು ಕೂಡ ತಗೊಳ್ತಾರೆ. ಸೊ ಇವ್ರ ಗೇಮ್ ಇಂಪ್ರೂವ್ ಆಗಿ ಹಾಗೆಯೇ ಸಖತ್ ಎಫರ್ಟ್ ಹಾಕ್ತಾ ಇರೋದು, ಅಂದ್ರೆ ಕಳೆದ ವಾರದಲ್ಲಿ ಯಾವ ರೀತಿಯಾಗಿ ಎಫರ್ಟ್ ಹಾಕಿದ್ರೋ ಅದೇ ರೀತಿಯಂತಹ ಎಫರ್ಟ್ ಇನ್ನು ಮುಂದೆ ಕೂಡ ಬೇಕು ಅನ್ನೋದನ್ನ ಕಾವ್ಯ ಅವರಿಗೆ ಇಲ್ಲಿ ರಜತ್ ಅವ್ರು ಹೇಳ್ತಾರೆ. ಮತ್ತೆ ಇದೇ ರೀತಿಯಾಗಿ ಎಫರ್ಟ್ ಹಾಕಿದ್ರೆ ಗಿಲ್ಲಿ ಅವರನ್ನ ಬೀಟ್ ಮಾಡಿ ನೀವು ವಿನ್ ಆದ್ರೂ ಆಗಬಹುದು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಈ ಮಾತೇನೆ ಸಾಕಷ್ಟು ಚರ್ಚೆನಲ್ಲಿ ಇರೋದು. ಬಟ್ ನನಗೆ ಈ ಮಾತನ್ನ ರಜತ್ ಅವ್ರು ಹೇಳಿದಾಗ ನನಗನ್ಸಿದ್ದೇನಪ್ಪ ಅಂತ ಹೇಳಿದ್ರೆ ಇದು ಗಿಲ್ಲಿ ಅವರಿಗೆ ಎಚ್ಚರಿಕೆ ಆಗಿತ್ತು. ಕಾವ್ಯ ಅವರಿಗೆ ಪುಷ್ ಕೊಡೋದಕ್ಕಿಂತ ಗಿಲ್ಲಿ ಅವರಿಗೆ ಇದು ಎಚ್ಚರಿಕೆ ಗಂಟೆ ಆಗಿತ್ತು. ಸೊ ಗಿಲ್ಲಿ ಅವರು ಕಾವ್ಯ ಅವರನ್ನ ಸ್ವಲ್ಪ ಎಲ್ಲಿ ಬೇಕೋ ಅಲ್ಲೇನೆ ಇಟ್ಟು ತನ್ನ ಗೇಮನ್ನು ತಾನು ಆಡಬೇಕು ಅನ್ನೋದನ್ನ ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಅವರಿಗೆ ಸ್ವಲ್ಪ ಬಿಸಿ ಮುಟ್ಲಿ ಅನ್ನೋ ರೀತಿಯಲ್ಲಿ ರಜತ್ ಅವರು ಹಿಂಗೆ ಹೇಳಿದ ರೀತಿಯಲ್ಲಿತ್ತು. ನನಗಂತೂ ಅದೇನೇ ಅನಿಸಿದ್ದು. ಈ ಒಂದು ಕಾನ್ವರ್ಸೇಷನ್ ಅನ್ನ ಅಥವಾ ಈ ಒಂದು ಮಾತುಕತೆಯನ್ನು ನೋಡಿ ರಿಪೋರ್ಟ್ ಕಾರ್ಡಲ್ಲಿ ಕಾವ್ಯ ಅವ್ರ ಹೆಸರನ್ನ ಕೊಟ್ಟು ಅವ್ರು ಕೊಟ್ಟಂತಹ ರೀಸನ್ ಏನಿದೆ ಸೊ ಅದನ್ನ ನೋಡಿದಾಗ ನನಗೆ ಎಕ್ಸಾಕ್ಟ್ ಆಗಿ ಹಂಗೇನೆ ಅನಿಸಿದ್ದು. ಇದರ ನಡುವೆ ಇಲ್ಲಿ ಗಿಲ್ಲಿ ಅವರು ಇನ್ನೊಂದು ಮಾತನ್ನ ಕೂಡ ಹೇಳಿರ್ತಾರೆ. ಇಲ್ಲಿ ರಕ್ಷಿತಾ ಅವರು ತನ್ನ ವಂಶದ ಕುಡಿಯಾಗಿದ್ದರಿಂದ ಫಿಸಿಕಲ್ ಟಾಸ್ಕ್ಲಿ ನನಗೆ ಕೊಡಲಿಲ್ಲ ಅಂತ ಹೇಳಿ. ಸೊ ಅದೇನೇ ಇಲ್ಲಿ ಗಿಲ್ಲಿ ಅವರು ತಪ್ಪು ಮಾಡ್ಕೊಳ್ತಾ ಇರೋದು. ಯಾವುದೇ ಟಾಸ್ಕ್ ಆಗಿರಲಿ ಅದು ಗೆಲ್ಲೇಬೇಕಂತ ಏನಿಲ್ಲ, ಎಫರ್ಟ್ ಹಾಕೋದು ಕೂಡ ಸಖತ್ ಮ್ಯಾಟರ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಕಾವ್ಯ ಅವರೇನು ಎಲ್ಲ ಗೇಮನ್ನು ಗೆದ್ಕೊಂಡು ಬಂದಿಲ್ಲ. ಸ್ಟಿಲ್ ಇಲ್ಲಿ ರಜತ್ ಅವರು ಅವರನ್ನು ಹೊಗಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೇಮನ್ನು ಆಡಿದ್ದಾರೆ, ಎಫರ್ಟ್ ಹಾಕಿದ್ದಾರೆ, ಗೆಲ್ಲಿ ಸೋಲ್ಲಿ ಬಟ್ ಎಫರ್ಟ್ ಹಾಕಿದಾರಲ್ವಾ. ಸೊ ಈ ಒಂದು ಎಫರ್ಟ್ ಗಿಲ್ಲಿಯಿಂದ ಕೂಡ ಬೇಕು ಅಂತಾನೆ ಇಲ್ಲಿ ರಜತ್ ಅವ್ರು ಹೇಳ್ತಾ ಇರೋದು. ಫಿಸಿಕಲ್ ಗೇಮಲ್ಲಿ ತನ್ನನ್ನು ಸೆಲೆಕ್ಟ್ ಮಾಡಿಲ್ಲ ಸಾಕು ಅನ್ನೋ ರೀತಿಯಲ್ಲಿ ಅವ್ರ ರಿಯಾಕ್ಷನ್ ಬಂದಿತ್ತು ಶನಿವಾರದ ಎಪಿಸೋಡಲ್ಲಿ, ವಂಶದ ಕುಡಿ. ಸೊ ಹೀಗಾಗಿ ಸೆಲೆಕ್ಟ್ ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಈ ರೀತಿಯಾಗಿ ಮಾಡಬಾರ್ದು. ಮತ್ತೆ ಬರೀ ಕಾವ್ಯನೇ ಹಿಂದೆನೇ ಇದ್ರೆ ಅಥವಾ ಕಾವ್ಯನೇ ಅಂತ ಇದ್ರೆ ಇಲ್ಲಿ ಅದು ಗಿಲ್ಲಿ ಗೇಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ರಜತ್ ಅವರು ಈ ರೀತಿಯಾಗಿ ಹೇಳಿದೆ ಹೊರತು ಕಾವ್ಯ ಅವರು ಟ್ರೋಫಿ ವಿನ್ ಆಗಿಬಿಡ್ತಾರೆ ಅಂತ ಹೇಳಿದ ಅಲ್ವೇ ಅಲ್ಲ. ಅದು ರಜತ್ ಅವರಿಗೂ ಕೂಡ ಗೊತ್ತು ಕಾವ್ಯ ಅವರು ಟ್ರೋಫಿ ವಿನ್ ಆಗಲ್ಲ ಅಂತ ಹೇಳಿ. ಸೊ ಇದು ನನ್ನ ಅನಿಸಿಕೆ. ಹಾಗೇನೆ ಇವ್ರಿಗೆ ಪುಷ್ ಕೊಡ್ತಾ ಇದ್ದಾರೆ ಅನ್ನೋದೇನಿದೆ ಸೊ ಅದು
ಆ ರೀತಿ ಅಲ್ವೇ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಕಾವ್ಯ ಅವ್ರಿಗೆ ಪುಷ್ ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಇಲ್ಲಿ ಬೇರೆಯವ್ರು ಮಿಸ್ಟೇಕ್ಸನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ರಕ್ಷಿತ್ ಅವರು ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡದೇ ಇದ್ರೆ ರಕ್ಷಿತ್ ಅವರು ಬಾಯಿನಿಂದನೇ ಕಾವ್ಯ, ಕಾವ್ಯ ಅಂತ ಬರ್ತಾ ಇದೆ. ಇಲ್ಲ ಅಂತಂದ್ರೆ ಕಾವ್ಯ ಅವ್ರ ಹೆಸರೇ ಬರೋದಿಲ್ಲ ಅಲ್ಲಿ. ಸೊ ಹೀಗಾಗಿ ಅವ್ರು ಜಾಸ್ತಿ ಕಾಣಿಸ್ಕೊಳ್ಳೋದು ಕೂಡ ಇಲ್ಲ. ಸೊ ಇಲ್ಲಿ ರಕ್ಷಿತಾ ಅವರು ಕಾವ್ಯ ಅವರನ್ನ ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ರಕ್ಷಿತ್ ಅವರೇ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಸುಮ್ನೆ ಅವಶ್ಯಕತೆನೇ ಇಲ್ಲ ಇವರಿಗೆ. ಇವ್ರ ಗೇಮನ್ನು ಇವ್ರು ಆಡ್ಕೊಂಡು ಹೋದ್ರೆ ಸಾಕು ರಕ್ಷಿತ್ ಅವರಿಗೆ ಆರಾಮಾಗಿ ಟಾಪ್ 3 ಅಥವಾ ಟಾಪ್ 2 ನಲ್ಲೂ ಕೂಡ ಬರಬಹುದು. ಬಟ್ ಇವರು ಪದೇ ರಕ್ಷಿತ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕಾವ್ಯ ಮತ್ತೆ ಸ್ಪಂದನ ಅಂತ ಹೇಳಿ ಅವ್ರ ಹೆಸರನ್ನೇ ಪದೇ ತಗೊಂಡು ಟಾರ್ಗೆಟ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇರೋದ್ರಿಂದ ಅದು ಕ್ಲಿಯರ್ ಆಗಿ ಇಲ್ಲಿ ಕಾವ್ಯ ಅವರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ. ಅದೇನೇ ಆಗ್ತಾ ಇರೋದು ಕೂಡ. ಸೊ ಮೊನ್ನೆ ಎಪಿಸೋಡ್ ಅಲ್ಲಿ ಸೊ ಅವರು ರೀಸನ್ ಕೊಡುವಂತಹ ಸಮಯದಲ್ಲಿ ಅಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ವರ್ಸ್ಟ್ ಅಂತ ಕೇಳಿದಾಗ ಕೂಡ ರಕ್ಷಿತ್ ಅವರು ಕಾವ್ಯ ಅವ್ರ ಹೆಸರನ್ನೇ ತಗೊಂಡ್ರು. ಅವ್ರಿಗೂ ಕೂಡ ಗೊತ್ತು ಕಾವ್ಯ ಅವ್ರಿಗಿಂತ ಸ್ಪಂದನ ಅವರು ಮತ್ತು ಕೂಡ ಕೆಳಗಡೆ ಇದ್ದಾರೆ ಅಂತ ಹೇಳಿ. ಬಟ್ ರಕ್ಷಿತ್ ಅವರ ಟಾರ್ಗೆಟ್ ಕಾವ್ಯ ಅವರಾಗಿದ್ದಾರೆ. ಸೊ ಹೀಗಾಗಿ ಏನೇ ಬಂದರೂ ಕೂಡ ಅದು ಕಾವ್ಯ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಅದರಿಂದಾಗಿ ಕಾವ್ಯ ಅವರು ಹೈಲೈಟ್ ಆಗ್ತಾ ಇದ್ದಾರೆ. ಸೊ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ ಕೂಡ. ಸೊ ರಕ್ಷಿತ್ ಅವರೇನೆ ಒಂದು ರೀತಿಯಾಗಿ ಕಾವ್ಯ ಅವ್ರಿಗೆ ಪುಷ್ ಕೊಡ್ತಾ ಇರೋದು, ಕಲರ್ಸ್ ಕನ್ನಡದವ್ರು ಅಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಅದನ್ನು ನೀವು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ಟಾಪಿಕ್ ಅಥವಾ ಮುಂದಿನ ವಿಡಿಯೋ ಯಾವ ಒಂದು ವಿಷಯದ ಬಗ್ಗೆ ಬೇಕೋ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.